ಬನ್ನಿ ನನ್ನ ಫ್ರೆಂಡ್ನ ಪಿಕಪ್ ಮಾಡಿಬಿಟ್ಟು ಸೊ ತುಂಬ ದಿನದಿಂದ ಹಾಕಬೇಕು. ಸೊ ಇದು ನೋಡಿದ್ರಲ್ಲ ಇತ್ತು ಆಕ್ಸೆಸರೀಸ್ ಇಟ್ಕೊಂಡಿದ್ದಾರೆ. ಪ್ಲೇಸ್ನ ಚೆಕ್ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಸೊ ಅದರಿಂದನೇ ಹೆವಿ ಲೀಕ್ ಆಗ್ತಾಯಿತ್ತು. ಲೆಫ್ಟ್ ತಗೊಂಡಿದ್ದ ತಕ್ಷಣ ಬನ್ನಿ ನನ್ನ ಫ್ರೆಂಡ್ನ ಪಿಕಪ್ ಮಾಡಿಬಿಟ್ಟು ಜೆ.ಸಿ. ರೋಡಲ್ಲಿ ಹೋಗ್ಬಿಟ್ಟು ನನಗೆ ಸ್ವಲ್ಪ ಫಿಕ್ಸ್ ಮಾಡಬೇಕಾಗಿದೆ. ಸೊ ಇದೇ ಶಾಪ್ ಗೈಸ್ ನಾನು ಹೇಳ್ತಾ ಇದ್ದೀರಲ್ಲ, ಶ್ರೀ ಬಾಲಾಜಿ ಸ್ಟೋರ್ಸ್, ಟ್ರೂ ಬಡಿ. ಸೊ ಇಲ್ಲೇ ನಾನು ರೆಗ್ಯುಲರಾಗಿ ಟೈರ್ ಚೇಂಜ್ ಮಾಡ್ತಾ ಇರ್ತೀನಿ. ನಿಮಗೆ ಏನೋ ಟೈರ್ ಗಾಡಿಗೆ ಬೇಕಂದರೆ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಟು ಕಾಂಟ್ಯಾಕ್ಟ್ ಗೈಸ್. ಅವ್ರದ್ದು ಸ್ಟೋರ್ ಲೊಕೇಶನ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಯಾವುದೇ ಥರ ಗಾಡಿ ಟೈರ್ ಬೇಕೆಂದ್ರೆ ಎಲ್ಲೇ ಬೇಕೆಂದರೆ, ಸಪೋಸ್ ನೀವು ಇಫ್ ಯು ಆರ್ ಟ್ರಾವೆಲಿಂಗ್ ಆ್ಯಂಡ್ ನಿಮಗೆ ಟೈರ್ ಬೇಕಾಗಿದೆ ಅಂದರೆ 2 ಡೇಸಲ್ಲಿ ಆ ಜಾಗಕ್ಕೆ ರೀಚ್ ಮಾಡಿಕೊಡ್ತಾರೆ. ಸೊ ಅಂಥ ಸರ್ವಿಸ್ಗಳೆಲ್ಲ ಇದೆ ಇವರ ಹತ್ರ. ಸೊ ಚೆಕ್ ಮಾಡಿ ನೋಡಿ. ಅದಕ್ಕೋಸ್ಕರನೇ ಎಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಪ್ರಭು ಅಂತ ಅವ್ರ ಹೆಸರು. ಸೊ ನನ್ನ ಫ್ರೆಂಡ್ ಇಲ್ಲೇ ಇದ್ದಾನೆ, ಅವನ್ನ ಪಿಕ್ ಮಾಡಿಬಿಟ್ಟು ಈಗ ಜೆ.ಸಿ. ರೋಡಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫಿಟ್ಟಿಂಗ್ಸ್ ಮಾಡ್ಕೊಂಡು ಹೋಗೋಣ. ಫಾಗ್ ಲ್ಯಾಂಪು ಏನಕ್ಕಂದರೆ ಗಾಡಿಗೆ ಫಾಗ್ ಲ್ಯಾಂಪ್ ಬೇಕಾಗಿದೆ. ಫಾಗ್ ಲ್ಯಾಂಪು ತುಂಬ ದಿನದಿಂದ ಹಾಕ್ಬೇಕಂತ ಇದ್ದೆ, ಬಟ್ ಟೈಮೇ ಸಿಗ್ತಾಯಿದ್ದಿಲ್ಲ. ಸೊ ನಾವಿವಾಗ ಜೆ.ಸಿ. ರೋಡಲ್ಲಿರುವ ಈ ಅಂಗಡಿಗೆ ಬಂದಿದ್ದೀವಿ. ಇದು ಹೊಸ ಶೋರೂಮ್ ಅಂತ ಹೇಳಿದರು. ಸೊ ಬಂದು ಇಲ್ಲಿ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟ್ ಇವ್ರ ಹತ್ರ ರೇಟ್ ಎಲ್ಲ ಏನಂತ ಕೇಳಿಬಿಟ್ಟು ಆಮೇಲೆ ಡಿಸ್ಕಸ್ ಮಾಡ್ಬಿಟ್ಟು ನಾನು ಆಕ್ಷನ್ ಅಂತ ಇದ್ದೀನಿ. ನಿಮಗೆ ನಾನು ಜೆ.ಸಿ. ರೋಡಲ್ಲಿ ಬಂದುಬಿಟ್ಟು ಇವ್ರ ಹತ್ರ ಫಿಕ್ಸ್ ಮಾಡ್ಕೊಬೇಕಂದ್ರೆ ನಾನು ಸ್ಟೋರ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ದಯವಿಟ್ಟು ಚೆಕ್ ಮಾಡಿ ನೋಡಿ. ಪ್ಲಸ್ ಇದು ಬಂದ್ಬಿಟ್ಟು ರೀಸೆಂಟಾಗಿ ಓಪನ್ ಮಾಡಿದಾರಂತೆ. ತುಂಬ ಲಾಟ್ ಆಫ್ ವೆರೈಟೀಸ್ ಆಫ್ ಆಕ್ಸಸರೀಸ್ ಇದೆ ಗಾಡಿಗೆ. ನಿಮ್ಗೆ ಯಾವ ಥರ ಬೇಕೋ PPF ಕೋಟಿಂಗ್ ಬೇಕೋ PPF ಕೋಟಿಂಗು ಮಾಡಿಕೊಡ್ತಾ ಇದ್ದಾರೆ. ಸ್ಕ್ರ್ಯಾಚ್ ಪ್ರೂಫ್ಗೆ ಅದು ಮಾಡಿಕೊಡ್ತಾ ಇದ್ದಾರೆ. ಪ್ಲಸ್ ಫಾಗ್ ಲ್ಯಾಂಪ್ಗಳು ಲೈಕ್ ಎಕ್ಸೆಟ್ರಾ, ಇವನ್ ಸ್ಟಿಕ್ಕರಿಂಗ್ ಗಾಡಿಗೆ ಬೇಕಂದ್ರೆ ಅದು ಮಾಡಿಕೊಡ್ತಾರೆ. ಸೊ ಫಸ್ಟು ನೋಡೋಣ, ಎಲ್ಲ ಡಿಸೈಡ್ ಮಾಡೋಣ, ಆಮೇಲೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳ್ಕೊಡ್ತೀನಿ. ಬಟ್ ಪ್ಲಸ್ ಹಂಗೆ ನಾನು ಫಾಗ್ ಲ್ಯಾಂಪಿಗೆ ಎಷ್ಟಾಗುತ್ತೆ ಅಂತ ಅದು ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಗೈಸ್. ಸೊ ನಾನು ಡಿಸ್ಕಸ್ ಮಾಡಿದಾಯಿತು ಗೈಸ್. ನಂದು ಫಾಗ್ ಲ್ಯಾಂಪ್ ಒಂದು ಹಾಕ್ತಾಯಿದ್ದೀನಿ. ಅದು ಬಂದುಬಿಟ್ಟು LG ಅಂತ ಹೇಳ್ಬಿಟ್ಟು ಔಲ್ ಲುಕ್ ಇರುವ ಫಾಗ್ ಲ್ಯಾಂಪ್ ತೊಗೊಂಡಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು ನನಗೆ ಒಂದು ರೀಸನಬಲ್ ಪ್ರೈಸಿಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನೀವೇನೋ ಇಲ್ಲಿ ಬರ್ತೀನಿ ಅಂದರೆ ನಿಮಗೂ ಒಂದು ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಫೈಬರ್ದು ಬಂದು ನಿಮಗೆ 9600 ಇದು 9600. ಅದು ಎರಡು ಬಂದು ನಿಮಗೆ ಅಲ್ಯೂಮಿನಿಯಂದು 14,000 ನಾನು ಗಾಡಿ ಹಾಕ್ಸ್ಕೊಂಡು 24 ಐತೆ ನಿಮಗೆ ಸೆಟ್. ಇದು 5200 MRP ಪ್ರೈಸ್. ಇದು ಎಷ್ಟು ಲೀಟ್ರ್? 40 38 40 ಅಂದ್ರೆ 38 ಓಪನ್ ಮಾಡಿ ಸೆಂಟರ್ ಹಾಕ್ಬೇಕಾ? ಸೊ ಗಾಡಿದು ಕೆಲಸ ಶುರುವಾಗಿದೆ ಗೈಸ್. ಇವರೇನು ಹೆಡ್ಲೈಟ್ ರಿಮೂವ್ ಮಾಡಿದ್ದಾರೆ. ಹೆಡ್ಲೈಟ್ ರಿಮೂವ್ ಮಾಡಿಬಿಟ್ಟು ಅಲ್ಲೇ ಇಗ್ನೇಷನ್ ಬಟನ್ನಲ್ಲೇ ಬಂದುಬಿಟ್ಟು ವೈರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ವೈರಿಂಗು ಬಂದುಬಿಟ್ಟು ಸಪ್ರೇಟ್ ಕಾಸ್ಟ್ ಅಂತ ಹೇಳಿದರು. ಸೊ ಅದಕ್ಕೊಂದು ಆಲ್ಮೋಸ್ಟ್ 300 to 350 ರೂಪೀಸ್ ಕೊಟ್ಟಿದೆ. ಸೊ ಈಗ ಶುರುವಾಗಿದೆ, ಹೆಂಗೆ ಹೋಗ್ತಿದೆ, ಹೆಂಗೆಲ್ಲ ಮಾಡ್ತಾರೆ ಅಂತಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ನೋಡಿಸ್ತೀನಿ, ಬನ್ನಿ. ಸ್ಟೋರ್ ಹೆಸರು ಎಲ್ಲಕ್ಕೆ ಮಾಡ್ತೋಗ್ಬಿಟ್ಟೆ ಗೈಸ್, ಸಾರಿ ಫಾರ್ ದ್ಯಾಟ್. ಸೊ ಸ್ಟೋರ್ ಹೆಸರು ಬಂದುಬಿಟ್ಟು ಝೈನ್ ಬೈಕ್ ಆಕ್ಸಸರೀಸ್ ಅಂತ. ಲೆಫ್ಟ್ ತೊಗೊಂಡಿದ್ದ ತಕ್ಷಣವೇ ಈ ಆಕ್ಸಸರಿ ಶಾಪು, ಥರ್ಡ್ ಆಕ್ಸಸರಿ ಶಾಪ್. ಸೊ ಇದೇ ಗೈಸ್, ನಾನು ಸ್ವಿಚ್ ಹಾಕ್ಕೊಂಡಿದ್ದೀನಿ. ಸ್ವಿಚ್ ಲುಕ್ ನೋಡೋಕ್ಕೆ ಪ್ರೀಮಿಯಮ್ ಆಗಿದೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಬಟ್ ಇದರಲ್ಲಿ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಹಾಕ್ಸ್ಕೊಂಡಿದ್ದೀನಿ. ನಿಮಗೇನೋ ಈ ಥರ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ಸೊ ಇದು ನೋಡಿದ್ರಲ್ಲ, ಇದು ಆಕ್ಸಸರೀಸ್ ಇಟ್ಕೊಂಡಿದ್ದಾರೆ. ಪ್ಲಸ್ ಜೊತೆಯಲ್ಲೇ ಬಂದುಬಿಟ್ಟು ನಮ್ಮ ಗಾಡಿದು ಬೈಕ್ಸ್ ಫಿಟ್ಟಿಂಗ್ಸ್ ನಡೀತಾ ಇದೆ, ನೋಡ್ಬೋದು. ನೋಡಿದ್ರಲ್ಲ ಗೈಸ್, ಇಷ್ಟೊಂದು ಆಕ್ಸಸರೀಸ್ ಇದೆ. ಪ್ಲಸ್ ಮೇಲೇನೂ ಗೋಡೌನ್ ಥರ ಮಾಡಿದ್ದಾರೆ, ಅಲ್ಲೂ ಇದೆ. ನಿಮಗೆ ಏನೆಲ್ಲ ಇದೆ ಅಂತ ಬಿಟ್ಟು ನಿಮ್ಗೆ ಒಂದ್ಸರಿ. ಸೊ ಆಕ್ಸಸರೀಸಲ್ಲಿ ಬಂದುಬಿಟ್ಟು ಹೆಡ್ಲೈಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ಲೈಟ್ಸ್ ಇದೆ. ಮತ್ತು ನಿಮಗೆ ಕ್ರ್ಯಾಶ್ ಗಾರ್ಡ್ ಸಿಗುತ್ತೆ, ಗ್ಲೌಸ್ ಇದೆ,
ಮತ್ತು ನಿಮ್ಗೆ ಏನೋ ರೇಡಿಯೇಟ್ರಿಗೆ ಬಂದ್ಬಿಟ್ಟು ಕೇಸಿಂಗ್ ಥರ ಬೇಕಂದ್ರೆ ಅದು ಸಿಗುತ್ತೆ. ಮಾಡಿಫೈಡ್ ಸೈಲೆನ್ಸರ್ಸ್ ಇದೆ, ಪ್ಯಾನಿಯರ್ಸ್ ಇದೆ, ಮತ್ತು ತುಂಬ ಲಾಡ್ ಆಫ್ ಆಕ್ಸಸರೀಸ್ ಇದೆ ಗೈಸ್. ಎಲ್ಲ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನೋಡಿ. ಸೊ ಹೆಡ್ ಲ್ಯಾಂಪ್ ಫಿಕ್ಸ್ ಆಗಿದೆ. ಸೊ ವೈರಿಂಗ್ ಎಲ್ಲ ಬಂದ್ಬಿಟ್ಟು ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ ತೊಗೊಂಡ್ರು. ವರ್ಕ್ ನೋಡೋಕೆ ಹೋದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗೈಸ್, ಏನೋ ಕಂಪ್ಲೇಂಟ್ ಇರೋಂಗಿಲ್ಲ. ಸೊ ಈಗ ಫಾಗ್ ಲ್ಯಾಂಪಿಗೆ ವೈರಿಂಗ್ ನಡೀತಾ ಇದೆ. ಆ್ಯಕ್ಚುಲಿ ಬಂದುಬಿಟ್ಟು ಒಂದೇ ಕ್ಲ್ಯಾಂಪಲ್ಲಿ ಕೂರ್ಸೋಣ ಅಂತ ಇದ್ವಿ. ಆಮೇಲೆ ಅವ್ರು ಹೇಳಿದ್ರು ಸರ್ ಇನ್ನೊಂದು ಸ್ಮಾಲ್ ಚೆಕ್ ಕ್ಲ್ಯಾಂಪ್ ಥರ ಹಾಕ್ಸ್ಕೊಳೋಣ, ಏನಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿದರು. ಸೊ ಅದು ಕೆಲಸ ನಡೀತಾ ಇದೆ ಈಗ. ಸೊ ಇವರಿಬ್ಬರೇ ಗೈಸ್ ಇಷ್ಟೊತ್ತು ಕೆಲಸ ಮಾಡ್ತಾಯಿದ್ರು ಗಾಡಿಯಲ್ಲಿ. ಅದು ನೋಡ್ತಾ ಇದ್ದಾರಲ್ಲ, ಎಕ್ಸ್ಟ್ರಾ ಕ್ಲ್ಯಾಂಪ್ ಒಂದು ಫಿಕ್ಸ್ ಮಾಡ್ತಾಯಿದ್ದಾರೆ. ವರ್ಕ್ ವೈಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಗೈಸ್, ಏನೂ ಕಂಪ್ಲೇಂಟ್ ಇರೋಂಗಿಲ್ಲ. ಮತ್ತು ನೀವೇನೋ ಲಾಲ್ಬಾಗ್ ಕಡೆಯಿಂದ ಬರ್ತಾಯಿದ್ದೀರ ಅಂದರೆ ಲೆಫ್ಟ್ ತೊಗೊಂಡಿದ್ದ ತಕ್ಷಣ ಮೂಟನ ಅಂಗಡಿ ಇವ್ರದ್ದು. ಸೊ ನೋಡಿದ್ರಲ್ಲ ಗೈಸ್, ಫಿಟ್ಟಿಂಗ್ಸ್ ಎಲ್ಲ ಮುಗೀತು. ಲೈಟದು ರಿಫ್ಲೆಕ್ಷನ್ ನೋಡಿ ಎಷ್ಟು ದೂರ ಹೊಡಿತಿದೆ. ಈಗ ನಿಮಗೇನು ಗೊತ್ತಾಗಲ್ಲ, ಬಟ್ ಹೈವೇದಲ್ಲಿ ನಾವು ಹೋಗುವಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಾನು ಒಳ್ಳೆ ಫೀಲ್ ಆಗ್ತಿದೆ. ಸೊ ಇದೊಂದು ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಈ ಟಾಪ್ ಬಾಕ್ಸ್ ಅವಾಗಿಂದ ನಾನು ಅಟೆಂಪ್ಟ್ ಮಾಡ್ತಾಯಿತ್ತು ಗೈಸ್. ಇದು ಒಂದ್ಸರಿ ಚೆಕ್ ಮಾಡೋಣ, ಪ್ರೈಸ್ ಎಷ್ಟು ಅಂತ ಕೇಳಿದೆ. 9,000 ಒಳಗಡೆ ಅಂತ ಹೇಳಿದ್ದಾರೆ. ಸೊ ಒಂದ್ಸರಿ ನೋಡ್ಬೋದು ಅಂತ ಕೇಳಿದೆ. ಅವರು ಇಮಿಡಿಯೇಟಾಗಿ ಹೊಸ ಬಾಕ್ಸು ನೋಡಿಲ್ಲ, ಇಮಿಡಿಯೇಟಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಪ್ಲಸ್ ಈ ಟಾಪ್ ಬಾಕ್ಸ್ ಬಂದುಬಿಟ್ಟು ಫೈಬರಲ್ಲಿ ಮಾಡಿದ್ದಾರಂತೆ, ಅಷ್ಟು ಈಸಿಯಾಗಿ ಬ್ರೇಕ್ ಆಗೋಲ್ಲ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಬಿದ್ದರೆ ಹೊಡಿಯುತ್ತೆ, ಬಟ್ ಸ್ಟಿಲ್ ವರ್ತ್ ಅಂತ ಕಾಣಿಸುತ್ತೆ ಪ್ರೈಸ್. ಸೊ ಓಪನ್ ಮಾಡಿದ ತಕ್ಷಣ ಈ ವೆಲ್ಕ್ರೋ ವಾಟರ್ ಪ್ರೂಫಿಂಗ್ ಕಾಣಿಸುತ್ತೆ ಗೈಸ್. ನಿಮ್ಗೆ ಬೇಕಂತ ಯೂಸ್ ಮಾಡ್ಕೊಬೋದು, ಬೇಡ ಅಂತ ರಿಮೂವ್ ಮಾಡ್ಕೊಬೋದು. 45 ಲೀಟರ್ಸ್ದು ಟಾಪ್ ಬಾಕ್ಸ್ ಇದು, ವಿತ್ ಲಾಕು. ನನ್ನ ಪ್ರಕಾರ ಇದು ನನಗೆ ಮೋಸ್ಟ್ಲಿ ಬೇಕಾಗಿರುತ್ತೆ. ನಾನು ಮೇ ಬಿ ನೆಕ್ಸ್ಟ್ ಮಂತು ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಅಂದರೆ 2024 ತಗೊಳ್ಬೋದು. ಒಳಗಡೆ ಸ್ಪೇಷಿಯಸ್ ಆಗಿದೆ, ಪ್ಲಸ್ ಚೆನ್ನಾಗಿದೆ ಮೆಟೀರಿಯಲ್ಲು, ಥಿಕ್ನೆಸ್ಸು, ಹಾರ್ಡ್ನೆಸ್ ಎಲ್ಲ ಈ ಟಾಪ್ ಬಾಕ್ಸ್ ಚೆನ್ನಾಗಿದೆ. ನಿಮಗೇನೋ ಈ ಥರ ಟಾಪ್ ಬಾಕ್ಸ್ ಬೇಕಂದರೆ SMKಯಲ್ಲೂ ಸಿಗುತ್ತೆ, ಪ್ಲಸ್ ಇವ್ರದ್ದೇ ಓನ್ ಪ್ರೊಡಕ್ಷನ್ ಥರ ಇದೆ ಅಂತೇಳಿದ್ರು, ಅದು ನೀವು ಚೆಕ್ ಮಾಡ್ಕೊಬೋದು. ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ಡಿಫರ್ ಆಗುತ್ತೆ. ನಿಮ್ಗೇನೋ ನಿಮ್ಮ ಗಾಡಿಗೆ ಯಾವ ಥರ ಟಾಪ್ ಬಾಕ್ಸ್ ಬೇಕಂತ ಬಂದು ಚೆಕ್ ಮಾಡಿಕೊಂಡ್ರೆ ಅವರು ರೀಸನಬಲ್ ಪ್ರೈಸಿಗೆ ಮಾಡಿಕೊಡ್ತಾರೆ. ಪ್ಲಸ್ ನಮ್ಮ ಕಡೆಯಿಂದ ಬರ್ತಾಯಿದ್ದೀರಾ ಅಂತ ಹೇಳ್ತಾರೇನೋ ಅವ್ರಿಗೂ ನಿಮ್ಗೊಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಅದನ್ನು ಯೂಸ್ ಮಾಡಿ. ಸೊ ನಾವಿವಾಗ ರಿಟರ್ನ್ ಹೋಗ್ತಾಯಿದ್ದೀವಿ ಗೈಸ್. ಫೈನಲಾಗಿ ಮುಗೀತು ಫಿಟ್ಟಿಂಗ್ಸ್ ಎಲ್ಲ. ನನ್ನ ಪ್ರಕಾರ ಝೈನ್ ಬೈಕ್ ಆಕ್ಸೆಸರೀಸಲ್ಲಿ ಪ್ರೈಸ್ ರೀಸನಬಲ್ ಆಗಿದೆ, ಸರ್ವಿಸು ಚೆನ್ನಾಗಿದೆ. ಅವ್ರೇನು ಹೇಳಿದ್ರು ಅಂದರೆ ನಮ್ಮ ಕಡೆಯಿಂದ ನೀವೇನೋ ಹೋಗ್ತೀರಂದ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದೇ ಒಂದು ಕೆಲಸ ನೀವೇನು ಮಾಡಬೇಕಾಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕಾಗಿರುತ್ತೆ. ಪ್ಲಸ್ ಅವರು ಪ್ರೈಸ್ಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ನೀವು ಹೋಗಿದ ತಕ್ಷಣ ನಿಮಗೆ ಚಾನಲ್ನ ತೋರಿಸಿದ ತಕ್ಷಣ ಚಾನಲ್ ಸೈಡಿಂದ ಬಂದಿದ್ದೀರಾ ಅಂತೇಳಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು. ಸರ್ವಿಸ್ ವೈಸು ಚೆನ್ನಾಗಿದೆ. ನಿಮ್ಗೆ ಯಾವ ಥರ ಆಕ್ಸೆಸರೀಸ್ ಬೇಕಂದ್ರೂ ಮಾಡ್ಕೊಡೋಕೆ ರೆಡಿಯಾಗಿದೆ. ಬಟ್ ಈವನ್ ಇನ್ನೊಂದು ಏನಂತ ನನಗೆ ತುಂಬ ಇಷ್ಟ ಆಯಿತು, ವಿತಿನ್ 30 ಮಿನಿಟ್ಸಲ್ಲಿ ಈ ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡಿದರು. ಪ್ಲಸ್ ಇನ್ನೊಂದು ಟ್ರ್ಯಾಂಪ್ ಹೊಸ ಗಾಡಿ ಬಂದಿತ್ತು, ಅದಕ್ಕೆ ಸ್ಕ್ರ್ಯಾಚ್ ಪ್ರೂಫು ಮತ್ತು ಪೇಂಟಿಂಗ್ ಇದು PPF ಮಾಡಬೇಕಂತ ಅವ್ರು ಕೇಳಿದರು. ಇಮ್ಮಿಡಿಯೇಟಾಗಿ ವಿತಿನ್ 15 ಮಿನಿಟ್ಸಲ್ಲಿ ಗಾಡಿ ರೆಡಿಯಾಗಿತ್ತು. ಸೊ ಅಷ್ಟು ಸ್ಪೀಡಾಗಿ ಮಾಡ್ತಾಯಿದ್ದಾರೆ, ವಿಚ್ ಇಸ್ ಗ್ರೇಟ್. ಬಂದು ವೆಯ್ಟ್ ಮಾಡಿ ಆಮೇಲೆ ಒಂದು ಗಾಡಿ ಆಗಿ ಮಾಡಿ ಇನ್ನೊಂದು ಹಂಗಿಲ್ಲ, ಗಾಡಿ ಬರ್ತಾನೆ ಇದ್ದರೆ ಇವರು ರೆಡಿ ಮಾಡ್ತಾನೆ ಇದ್ದಾರೆ. ದೇ ಆರ್ ತುಂಬ ಜನ ಹಿಡ್ಕೊಂಡಿದ್ದಾರೆ, ವಿಚ್ ಇಸ್ ಗ್ರೇಟ್. ಕೆಲಸ ಬೇಗ ಮುಗಿಯುತ್ತೆ, ಬೇಗ ಕಳಿಸ್ಬೋದು, ಬೇರೆ ಕಸ್ಟಮರ್ನ ಅಟೆಂಡ್ ಮಾಡ್ಬೋದು. ಸೊ ಅದೊಂದು ಒಳ್ಳೆಯದಿದೆ. ಇನ್ನೊಂದು ನಿಮಗೆ ಹೋಗಿದ ತಕ್ಷಣ ನನಗೇನು ಗೊತ್ತಾಯಿತು ಅಂದರೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದರು, ವಿಚ್ ಇಸ್ ಗ್ರೇಟ್. ಬೇರೆ ಶಾಪಲ್ಲೂ ಕೊಟ್ಟಿಲ್ಲ, ಬಟ್ ನನಗೆ ಆ ಟೈಮಲ್ಲಿ ಬೇಕಾಗಿತ್ತು. ನೀವು ಯಾವುದೋ ಒಂದು ಸ್ಮಾಲ್ ಜ್ಯೂಸ್ ಆಗಿರಲಿ, ನೀರಾಗಿರಲಿ, ಅವರು ಗೆಸ್ಚರ್ ಇದೆಯಲ್ಲ ಅದು ಗ್ರೇಟ್, ಅದೊಂದು ಚೆನ್ನಾಗಿತ್ತು. ಆಮೇಲೆ ಲೈಟ್ ಬಗ್ಗೆ ಮಾತಾಡಬೇಕಂದ್ರೆ ಲೈಟ್ ಬಂದ್ಬಿಟ್ಟು ಸೂಪರ್ವಾಗಿದೆ ನಿಜವಾಗ್ಲೂ. ನಾವೀಗ ಬರೋ ಟೈಮಲ್ಲಿ ಡಾರ್ಕ್ ಇರೋ ಜಾಗದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿದ್ವಿ, ಏನಿದೆ ಅಂದರೆ ಬರೀ ಕ್ರೇಜ್. ನಾನೇನು ರೆಕಮೆಂಡ್ ಮಾಡ್ತೀನಿ, ನಾನು ಮೈನಾಗಿ ಇದು ಬಂದ್ಬಿಟ್ಟು ಹೈವೇಗೆ ಯೂಸ್ ಮಾಡಬೇಕಂತಲೇ ತಗೊಂಡಿದ್ದೀನಿ. ಸಿಟಿ ಯೂಸಲ್ಲಿ ಅಷ್ಟಿರಲ್ಲ. ಪ್ಲಸ್ ಬಟ್ ಎಲ್ಲನೋ ಡಾರ್ಕ್ ರೋಡ್ ಕಾಣಿಸ್ತಾ ಇಲ್ಲ ಅಂದರೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊತೀನಿ. ಪ್ಲಸ್ ಇದು 2 in 1, ವೈಟು ಇದೆ, ಎಲ್ಲನೂ ಇದೆ.
ಎಲ್ಲೋ ಬಂದುಬಿಟ್ಟು ನಾನು ರೈನಿ ಟೈಮಲ್ಲೂ ಮತ್ತು ಮೆಸ್ಟು ಇಲ್ಲಾಂದರೆ ಫಾಗ್ ಇರೋ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಬಟ್ ಹೈವೇದಲ್ಲಿ ಮಾತ್ರ ಮೇಯ್ನಾಗಿ ನಾನು ಲೈಟ್ ಯೂಸ್ ಮಾಡ್ತೀನಿ ಗೈಸ್. ಏನಾಗ ನಾವು ಲಾಟ್ ಆಫ್ ನೈಟ್ ಡ್ರೈವ್ ಮಾಡ್ತೀವಿ, ಅದಕ್ಕೋಸ್ಕರನೇ ನಾನು ಪ್ರಿಫರ್ ಮಾಡ್ತಾಯಿದ್ದೆ ಫಾಗ್ ಲ್ಯಾಂಪ್ ಹಾಕ್ಸ್ಬಿಡ್ಬೇಕಂತ. ಹಿಂಗೆ ಅಂತ ಬಿಟ್ಟು ಫೈನಲ್ ಆಗಿ ಮುಗೀತು. ಸೊ ನನಗೆ ಎಷ್ಟಾಯ್ತು ಅಂತೇಳಿದ್ರೆ, ನನಗೆ ಆಲ್ಮೋಸ್ಟ್ 3 ವರ್ಡ್ ಆಗಿತ್ತು. ವೆಡ್ ಲ್ಯಾಂಪು, ವಯರಿಂಗ್ಗೆ ಮತ್ತು ಫಿಟ್ಟಿಂಗ್ ಚಾರ್ಜಸ್ಸು, ಸ್ವಿಚ್ಗೆಲ್ಲ ಸೇರಿಸಿ ವಿಚ್ ಇಸ್ ಲೈಕ್ ರೀಸ್ನಬಲ್ ಹಂಗಂತ ನೆನೆಸ್ತಾ ಇದ್ದೀನಿ. ನಿಮಗೇನೋ ಇದು ಜಾಸ್ತಿ ಇದೆ ಅಂದ್ಬಿಟ್ಟು ನನಗೆ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಮನೆ ತನಕ ತೊಗೊಂಡೋಗಲ್ಲ, ಏನಕ್ಕೆ ಅದೇ ರೋಡು ಸೇಮ್. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್.